ಈಗ ತಾನೇ ಕಡು ಬೇಸಿಗೆ ಶುರುವಾಗಿದೆ. ಇಂತಹ ಹೊತ್ತಲ್ಲೇ ವರುಣದೇವ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದಾನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಯಾಗ್ತಿದ್ದು ರೈತರ ಬೆಳೆಯೆಲ್ಲ ನೆಲಕಚ್ಚಿ ಹೋಗಿದೆ. ಮಳೆಯಿಂದ ರೈತರಿಗೆ ಬಹಳ ತೊಂದರೆ ಆಗಿದೆ. ಕರುನಾಡಲ್ಲಿ ಅಕಾಲಿಕ ಮಳೆಯ ಸಾಲು ಸಾಲು ಸಂಕಷ್ಟ. ನೆಲಕಚ್ಚಿದ ಬೆಳೆ, ರೈತ ಪಾಲಿಗೆ ಕಣ್ಣೀರ ಹೊಳೆ. ಕಾಲದ ವೈಪರೀತ್ಯ ಅನ್ನೋದು ಇದಕ್ಕೆ ನೋಡಿ. ಈಗ ತಾನೇ ನೆತ್ತಿಸುಳೋ ಬಿಸಿಲು ಶುರುವಾಗಿದೆ. ಮನೆಯಿಂದ ಹೊರ ಬರೋದಕ್ಕೂ ಜನ ಹೆದರ್ತಿದ್ದಾರೆ. ಇಂತಹ ಹೊತ್ತಲ್ಲೇ ವರುಣದೇವನ ಅಬ್ಬರ ಶುರುವಾಗಿದೆ. ಅಲ್ಲಿ ಇಲ್ಲಿ ಅಂತ ಶುರುವಾದ ಮಳೆ ರಾಜ್ಯದ ಹಲವು ಭಾಗಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದ್ದರಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದ್ದು ರೈತರ ಬದುಕು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕೊಯ್ಲಿಗೆ ಬಂದಿದ್ದ ದ್ರಾಕ್ಷಿ, ಜೋಳ, ಕಡಲೆ ಬೆಳೆಗಳೆಲ್ಲ ಸರ್ವನಾಶವಾಗಿವೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಶುರುವಾಗುತ್ತೋ ಒಂದೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಚಳಿಗಾಲ ಮುಗಿದು ಈಗ ತಾನೇ ಬೇಸಿಗೆ ಶುರುವಾಗಿದೆ. ಇಂತಹ ಹೊತ್ತಲ್ಲೇ ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಯಾದಗಿರಿ ಜನರ ಪಾಲಿಗೆ ಅಕಾಲಿಕ ಮಳೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಮಾಯದ ಮಳೆಯ ಆಟಕ್ಕೆ ಕಾಡಂಗೇರ ಗ್ರಾಮದಲ್ಲಿ ಕಟಾವಿಗೆ ಬಂದ ಸಜ್ಜೆ, ಜೋಳದ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರಿಡ್ತಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ಅಕಾಲಿಕ ಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದು, ತಿಕೋಟ ಹಾಗೂ ಚಡಚಣ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇದರ ಪರಿಣಾಮ ದ್ರಾಕ್ಷಿ, ಜೋಳ, ಕಡಲೆ ಹಾಗೂ ಗೋಧಿ ಬೆಳೆಗಳು ಸಂಪೂರ್ಣ ಹಾನಿಯಾಗಿದೆ. ಬಂಗಾಳಕೊಲ್ಲಿಯಲ್ಲಾಗಿರೋ ವಾಯುಭಾರ ಕುಸಿತದ ಎಫೆಕ್ಟ್ ಕರುನಾಡಲ್ಲಿ ಜೋರಾಗಿ ತಟ್ಟುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಇದರ ಪರಿಣಾಮ ಎಲ್ಲೆಂದರಲ್ಲಿ ನೀರು ಉಕ್ಕಿ ಹರಿದಿದೆ. ವರ್ಷದ ಮೊದಲ ಮಳೆಗೆ ಜಿಲ್ಲೆಯ ಜನ ಫುಲ್ ಖುಷಿಯಾಗಿದ್ದಾರೆ. ಮಲೆನಾಡು ಭಾಗದಲ್ಲೂ ಬಿಸಿಲ ಝಳ ಜೋರಾಗಿ ಮೈ ಸುಡೋದಿಕ್ಕೆ ಶುರುವಾಗಿದೆ. ಇಂತಹ ಹೊತ್ತಲ್ಲೇ ವರುಣನ ಆಗಮನ ಭೂತಾಯಿ ಒಡಲನ್ನ ತಂಪು ಮಾಡಿದೆ. ಚಿಕ್ಕಮಗಳೂರು ನಗರ, ಮೂಡಿಗೆರೆ, ಕಳಸಾ ಭಾಗದಲ್ಲಿ ಮಳೆಯಾಗಿದ್ದು ಜನರ ಮುಖದಲ್ಲಿ ಸಂತಸ ಮೂಡಿದೆ. ಕೊಡಗಿನಲ್ಲೂ ಭರ್ಜರಿ ಮಳೆಯಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಕಾಫಿ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ಒಣಗಲು ಹಾಕಿದ್ದ ಕಾಫಿ ಬೆಳೆಗಳೆಲ್ಲ ನೀರಲ್ಲಿ ತೇಲಾಡಿದ್ದು ಕಾಫಿ ಬೆಳೆಗಾರರಿಗೆ ಮಳೆ ಕಂಟಕ ಎದುರಾಗಿದೆ. ಒಟ್ಟಿನಲ್ಲಿ ಬೇಸಿಗೆ ಆರಂಭದಲ್ಲೇ ಅಕಾಲಿಕ ಮಳೆ ಎಂಟ್ರಿ ಕೊಟ್ಟಿದ್ದು 2 ದಿನ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಆದರೆ ಮಳೆಯ ಹೊಡೆತಕ್ಕೆ ಹಲವು ರೈತರ ಬದುಕು ಮೂರ ಬಟ್ಟೆಯಾಗಿರುವುದು ಮಾತ್ರ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.